ಗ್ರಾಮಸ್ಥರ ಮೇಲೂ ಮಚ್ಚು ಬೀಸಲು ಮುಂದಾಗಿದ್ದ ಆರೋಪಿ ಗಂಗಾಧರ. ಚಳ್ಳಕೆರೆ ತಾಲೂಕಿನ ಹಾಲಿಗೊಂಡನಹಳ್ಳಿಗೆ ಬಂದಿದ್ದ ಚಂದ್ರಣ್ಣ ಹಾಗೂ ಆತನ ಪುತ್ರ ಗಂಗಾಧರ ಈರಕ್ಕನನ್ನು ಸಿನಿಮಾ ಶೈಲಿಯಲ್ಲಿ ಅಡ್ಡಾಡಿಸಿಕೊಂಡು ಹೋಗಿ ಹಲ್ಲೆ ನಡೆಸಿದ್ದಾರೆ. ಆಕೆಯ ತಲೆಗೆ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈ ವೇಳೆ ಆರೋಪಿ ಚಂದ್ರಣ್ಣನನ್ನು ತಡೆಯಲು ಯತ್ನಿಸಿದ ಗ್ರಾಮಸ್ಥರ ಮೇಲೂ ಆರೋಪಿಯು ಮಚ್ಚು ಬೀಸಿದ ಹಿನ್ನೆಲೆಯಲ್ಲಿ ಆತನನ್ನು ಗ್ರಾಮದಲ್ಲಿನ ಕಂಬಕ್ಕೆ ಕಟ್ಟಿ ಹಾಕಿ ಪೊಲೀಸರ ಕೈಗೆ ಒಪ್ಪಿಸಿದ್ದೇವೆ ಎಂದು ಗ್ರಾಮಸ್ಥ ಓಂಕಾರಪ್ಪ ತಿಳಿಸಿದ್ದಾರೆ. ಏನು ಘಟನೆ ಆಯ್ತು? ಜಮೀನು ವಿಚಾರದಾಗ ಹೆಂಗಾಯ್ತಿದ? ಅವರಿಗೆ ಗಂಡನ ಭಾಗ ಜಮೀನು ಬರ್ಬೇಕಂತ ಭಾಗ ನಮಗೆ ಬರ್ಬೇಕಂತೇಳಿ ಕೋರ್ಟ್ಗೆ ಹಾಕಿದ್ರು. ಇದು ಫೈನಲ್ ಜಡ್ಜ್ಮೆಂಟ್ ಇತ್ತು ಇವತ್ತು. ಅದು ವಿಚಾರದಾಗ ಅವರಂತೆ ಬರುತ್ತೆ ಅಂತೇಳಿ ಅನ್ಕೊಂಡು ಇವರು ಬಂದು ಈ ಥರ ಮಾಡೋದಿಲ್ಲ. ಎಷ್ಟು ವರ್ಷದಿಂದ ಈ ಕೋರ್ಟಲ್ಲಿ ವ್ಯಾಜ್ಯ ನಡೀತಾ ಇತ್ತು? ಇದು ಕೋರ್ಟಲ್ಲಿ ಸುಮಾರು ಒಂದು 10 ವರ್ಷದ ಮೇಲಿಂದ ನಡೀತಿದೆ. ಎಷ್ಟು ಎಕರೆ ಜಮೀನು? 10 ಎಕರೆ ಸರ್. ಇವತ್ತು ಬೆಳಗ್ಗೆ ಏನಾಯ್ತು? ಇವತ್ತು ಬೆಳಗ್ಗೆ ನಾವು ಹೊಲ್ದಾಗ ಅಲ್ಲಿ ಕರೆಂಟ್ ಬಂದ ನೀರು ಬಿಡಕ್ಕೆ ಹೋಗಿದ್ವಿ. ಇಲ್ಲಿ ಗಂಡು ಮಕ್ಳು ಯಾರು ಇಲ್ದಿರೋದು ನೋಡ್ಕೊಂಡು ಅವ್ರು ಬಂದ ತಕ್ಷಣ ಕಣ್ಣಿಗೆ ಕಾರ್ಪುಡಿ ಹಚ್ಬಿಟ್ಟು ಮಚ್ಚಲ್ಲಿ ಹೊಡೆದಿದ್ದಾರೆ. ಎಷ್ಟು ಜನ ಬಂದಿದ್ರಂತೆ? ಅವರು ಇಬ್ಬರು ಬಂದಿದ್ರು ಅಂತ ಹೇಳಿ. ಯಾರ್ಯಾರು? ಅವರು ಚಂದ್ರಪ್ಪ ಮತ್ತು ಮಗ ಬಂದಿದ್ರು. ಅವರು ಎಮ್ಗೆ ಏನಾಗಬೇಕು? ಇವರು ಮಾವನೇ ಸರ್ ಅವ್ರು ಸ್ವಂತ. ಈ ಹಿಂದೆ ಏನಾದರೂ ಗಲಾಟೆಗಳು ನಡೆದಿದ್ದು? ಹಿಂದೆ ನಾನು ಅದೇ ಟೈಮ್ನಾಗ ಕಟ್ರಿ ಫಸ್ಟ್ ಕಟ್ ಮಾಡಿ ಮೊಬೈಲ್ ಮಾಹಿತಿ ಕೊಡೋಣ ಅಂತ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ನಾವು